ಮಾಡಿದಾಗ ನಿಮ್ಮವ್ನು ಯಾರೋ ಹೇಳಿದ್ನಲ್ಲ, ಎಲ್ಲ ಗೊತ್ತಾಯ್ತು ಬಿಡಿ, ಮತ್ತೆ ಅದನ್ನ ಯಾಕೆ ಕೇಳ್ತೀರಾ? ನಂದೇ ಆದ 100 ಟೆನ್ಷನ್ ಇರ್ತದೆ. ಏನೋ ನನ್ನ ಮಗ ಒಂದು ಸಿಗರೇಟ್ ಸೇದ ಅಂತ ಅದನ್ನೇ ಮಹಾ ದೊಡ್ಡ ತಪ್ಪು ಅಂತ ಕರೆಸಿದಿರಲ್ಲ ನೀವು. ನನಗೇನು ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡ್ರಾ? ನೀವು ಕರೆದ ತಕ್ಷಣ ಓಡ್ಬರಕ್ಕೆ? ಸರ್ ನ್ಯಾಯ್ ಏನ್ ಸರ್ ಇದು? ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ ನೀವು. ನೀವೆಷ್ಟೊಂದು ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ದೀರಲ್ಲ. ನೀವ್ ಹೇಳೋದನ್ನ ಕೇಳಿದ್ರೆ ನಿಮ್ ಬೇಜವಾಬ್ದಾರಿಯಿಂದಾನೇ ಇವನ್ ಹೀಗಾಗಿದ್ದಾನೆ ಅಂತ ಅನ್ಸುತ್ತೆ. ನಿಮ್ ಮಗ ಇವತ್ತು ಸ್ಮೋಕ್ ಮಾಡಿದಾನೆ, ನಾಳೆ ಡ್ರಿಂಕ್ಸ್ ಮಾಡ್ತಾನೆ, ನಾಳಿದ್ದು ಇನ್ನೇನೋ ಮಾಡ್ತಾನೆ. ನೋಡಿ, ಅವ್ನ್ ಕೆಟ್ಟವನು ಅಂತ ನಾನು ಹೇಳ್ತಿಲ್ಲ ಸರ್. ಈ ವಯಸ್ಸಲ್ಲಿ ಹೊಸದಾಗಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲದೆ ಮಾಡಿದಾನೆ. ಬಟ್ ಅವನನ್ನ ಸರಿ ಮಾಡೋ ಜವಾಬ್ದಾರಿ ನಮ್ದು, ನಿಮ್ದು. ನಾವೆಲ್ಲರೂ ಸೇರ್ ಅದನ್ನ ಮಾಡ್ಬೇಕು. ಇಟ್ ಟೇಕ್ಸ್ ಅ ವಿಲೇಜ್ ಟು ಬ್ರಿಂಗ್ ಅಪ್ ಅ ಚೈಲ್ಡ್ ಅಂತಾರೆ ಸರ್. ಮಕ್ಕಳನ್ನ ಸರಿ ಮಾಡೋದ್ರಲ್ಲಿ ಹೆತ್ತವ್ರ ಪಾತ್ರ ತುಂಬಾ ಮುಖ್ಯ ಇರುತ್ತೆ. ಬಟ್ ನೀವ್ ಯಾಕೋ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇವನ್ ಹೀಗಾಗಿರೋದು. ರೀ ಟೀಚರ್ ಅಮ್ಮ, ಸಾಕು ನಿಲ್ಸ್ರಿ ನಿಮ್ ಲೆಕ್ಚರ. ನನ್ ಟೈಮೇ ಇರಲ್ಲ, ನಾನೆಲ್ರಿ ಟೈಮ್ ಕೊಡಕ್ಕಾಗುತ್ತೆ? ಇಷ್ಟು ಚಿಕ್ಕ ಪಿಶಕ್ಕೆಲ್ಲ ಬಂದು ಪ್ರಿನ್ಸಿಪಲ್ ಹತ್ರ ಬತ್ತಿಟ್ಟಿದೆಯಲ್ಲಮ್ಮ ನೀನು. ನೀನೇನ್ ಮಾಡಕ್ ಕೆಲಸ ಇಲ್ವಾ ನಿನ್ಗೆ? ಸರ್ ಹೇಗ್ ಮಾತಾಡ್ತಿದ್ದೀರಾ ನೋಡಿ ನೀವು. ಇದು ನಿಮ್ಗೆ ಚಿಕ್ಕ ವಿಷಯ ಅಂತ ಅನ್ಸುತ್ತಾ? ಅಲ್ಲ ಸರ್, ನಿಮ್ಗೆ ಪಾರ್ಟಿ ಮೀಟಿಂಗ್ಸ್ ಅಟೆಂಡ್ ಮಾಡೋದಕ್ಕೆ ಟೈಮ್ ಇದೆ, ಭಾಷಣ ಮಾಡೋದಕ್ಕೆ ಟೈಮ್ ಇದೆ, ಫಂಕ್ಷನ್ ಹೋಗೋದಕ್ಕೆ, ರಿಬ್ಬನ್ ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಟೈಮ್ ಇದೆ. ಆದ್ರೆ ನಿಮ್ ಮಗನ್ ಭವಿಷ್ಯದ ಕಡೆ, ಅವ್ನ ಬೆಳವಣಿಗೆ ಕಡೆ ಗಮನ ಕೊಡೋದಕ್ಕೆ ನಿಮ್ಗೆ ಟೈಮ್ ಇಲ್ವಾ? ಅಲ್ಲ ಸರ್, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದೀರಾ, ನಿಮಗ್ ನಾನು ಹೇಳ್ಬೇಕಾಗಿಲ್ಲ ಸರ್. ನೀವು ನಿಮ್ ಕುರ್ಚಿನ ಕಳ್ಕೊಂಡ್ರೆ, ನಿಮ್ ಪದವಿನ ಕಳ್ಕೊಂಡ್ರೆ ನಾಳೆ ನೀವು ಅದನ್ನ ಪಡ್ಕೋಬಹುದು. ಆದ್ರೆ ಒಂದು ಸಲ ನಿಮ್ ಮಗನ್ ಭವಿಷ್ಯ ಹಾಳಾದ್ರೆ ಮತ್ತೆ ನೀವು ಅದನ್ನ ಸರಿ ಮಾಡಕ್ ಆಗಲ್ಲ. ಬರೀ ದುಡ್ಡೇ ಎಲ್ಲಾನು ಅಲ್ಲ ಸರ್. ಮನುಷ್ಯ ಅಂದ್ಮೇಲೆ ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಇರ್ಬೇಕು, ಮಾರಲ್ಸ್ ಇರ್ಬೇಕು. ಅದ್ ಇದ್ರೇನೆ ನಮಗ್ ಮರ್ಯಾದೆ ಇರೋದು. ನಾವು ಹೋದ್ಮೇಲೆ ನಮ್ ಹೆಸರು ಉಳ್ಕೊಳ್ಳೋದು. ಸರ್, ನೀವು ದೊಡ್ಡ ಸ್ಥಾನದಲ್ಲಿದ್ದೀರಾ, ನಾನ್ ನಿಮಗ್ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನೀವು ನಿಮ್ ಮಗನ್ನ ಸರಿಯಾದ ದಾರಿಯಲ್ಲಿ ಬೆಳೆಸಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೋದು. ಅದು ಬಿಟ್ಟು ನೀವೇ ಹೀಗೆ ಮಾಡಿದ್ರೆ ಅದ್ ನಿಮ್ ಮನೆಗೂ ಒಳ್ಳೇದಲ್ಲ, ನಮ್ ಸಮಾಜಕ್ಕೂ ಒಳ್ಳೇದಲ್ಲ ಸರ್. ರೀ ಟೀಚರ್ ಅಮ್ಮ, ಸಾಕು ನಿಲ್ಸ್ರಿ ನಿಮ್ ಉಪದೇಶನ. ಕ್ಷಮಿಸಿ ಸರ್, ನಾನು ಉಪದೇಶ ಕೊಡ್ತಿಲ್ಲ. ನಿಮ್ ಮಗ ನನ್ನ ಸ್ಟೂಡೆಂಟು, ಅವನ ಮೇಲಿರೋ ಕಾಳಜಿಯಿಂದ ಹೇಳ್ತಿದ್ದೀನಿ. ಅವ್ನು ಮಾಡಿರೋದು ತಪ್ಪು ಅಂತ ಅವನು ಗೊತ್ತಾಗ್ತಿಲ್ಲ. ಅದನ್ನ ಜಡ್ಜ್ ಮಾಡೋ ವಯಸ್ಸಾಗ್ಲಿ ಮೆಚುರಿಟಿ ಆಗ್ಲಿ ಅವನಿಗಿಲ್ಲ. ಅವನಿಗೆ ಸರಿಯಾದ ದಾರಿ ತೋರಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದು. ನಾವ್ ಅದನ್ನ ಮಾಡ್ಬೇಕು, ನಾವ ಕೆಲಸನ ಮಾಡ್ಬೇಕು. ಅದು ಬಿಟ್ಟು ನಾವ್ ದಾರಿ ತಪ್ಪೋದಲ್ಲ ಸರ್. ನಿಮ್ ಮಗ ಕೆಟ್ಟ ಮಗ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ಬಾರ್ದು ಸರ್. ನೀವು ಅಷ್ಟೇ ಕೆಟ್ಟ ತಂದೆ ಅಂತ ಅನ್ನಿಸ್ಕೊಳ್ಬಾರ್ದು. ನೋಡಿ, ನಿಮ್ ಮಗನ್ಗೆ ತಿದ್ದಿ ಬುದ್ಧಿ ಹೇಳಿ.